ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ಹೋಗುವುದು ಬಡ ಜನರಿಗೆ ಈಗ ಅಷ್ಟು ಸುಲಭವಿಲ್ಲ. ಅಲ್ಲಿ ನಡೆಯುತ್ತಿದೆ ಹಣದ ಆಟ. ಹಣ ಕೊಟ್ಟರಷ್ಟೇ ಆರೋಗ್ಯ ಸೇವೆ ದೊರೆಯುವಂತಾಗಿದೆ. ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಲಂಚಾವತಾರ. ಆಸ್ಪತ್ರೆಯ ಟಿಎಚ್ಒ ಅಧಿಕಾರಿಯಾದ ನರಸಿಂಹಮೂರ್ತಿ ಈ ಲಂಚದ ಕಿಂಗ್ ಪಿನ್ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಬಡವರು ಈ ಆಸ್ಪತ್ರೆಗೆ ಬಂದರೆ ಸಾಕು, ಆಪರೇಷನ್ ಮಾಡಬೇಕಾದ್ರೆ ಸಾವಿರಾರು ಲಂಚ ಕೊಡಬೇಕಾಗುತ್ತೆ ಎನ್ನುವುದು ಆಸ್ಪತ್ರೆಯ ಸಂಸ್ಕೃತಿ. ಪ್ರತಿದಿನ ಕನಿಷ್ಠ 10ಕ್ಕೂ ಹೆಚ್ಚು ಆಪರೇಷನ್ಗಳು ನಡೆಯುತ್ತಿದ್ದು, ಪ್ರತಿ ಆಪರೇಷನ್ಗೆ 15,000 ರು ಲಂಚ ಪಡೆಯಲಾಗುತ್ತಿದೆ ಎಂಬುದೇ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. మాట్లాడి నేను ఇంటికి పోయి తెచ్చి ఇస్తాను. చెప్పండి. 7,000 రూపాయలు సరే కమ్మి అదైదు ఇస్తే నాకు మిగిలేదు నింద 40% ರಿಡಕ್ಷನ್. ಕಳೆದ 10 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಅಧಿಕಾರಿಯಾಗಿರುವ ನರಸಿಂಹಮೂರ್ತಿ ಅವರ ದುಶ್ಚಟವನ್ನ ನೋಡುತ್ತಲೇ ಇದ್ದ ಮೇಲಾಧಿಕಾರಿಗಳು ಕೂಡ ನಿಶ್ಶಬ್ದರಾಗಿದ್ದಾರೆ. ಈ ಕುರಿತಂತೆ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳು ಇನ್ಮುಂದಾದರೂ ಕ್ರಮ ತಗೋತಾರಾ ಅಥವಾ ಈ ಲಂಚಾವತಾರ ಮುಂದುವರಿಯುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ.